ಇದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರ್ತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರ್ಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಒಂದು ಸರಿ ಇವ್ರದ್ದು ಘೋಷಣೆ, ಇವರು ಎಲ್ಲ ಕೂಗಾಟ ನೋಡಿದ್ರೆ ಒಂಥರ ನಗು ಬರುತ್ತೆ. ಇದು ಏನಪ್ಪ ಇದೇನು ನಡೀತಾ ಇದೆ ಅದು ಅಂತೇಳಿ. ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ಯಾವ್ಯಾವ ಹಗರಣ, ಏನೇನಾಯ್ತು, ಹಿಂದೆ ಇತಿಹಾಸದಲ್ಲಿ ಬರೆದಿದ್ದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಇಷ್ಟಿದ್ದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ HDK ಮತ್ತೆ ಕುಮಾರಸ್ವಾಮಿ ಅವರ ನಡುವೆ, HDK ಮತ್ತೆ DKC ನಡುವೆ ಸಂಪತ್ತಿನ ಜಟಾಪಟಿ ಕೂಡ ನಡೀತಾ ಇದೆ. ಈಗ ಅದ್ರ ಬಗ್ಗೆ ನಾವು ಹೇಳೋದೇನತ್ತ, ಅವ್ರು ಇಬ್ರು ಹೇಳ್ತಾ ಇದ್ದಾರಲ್ಲ, ಅವರೇ ಹೇಳ್ತಿರುವಾಗ ಅವ್ರದ್ದು ಎಷ್ಟಿದೆ ಇವ್ರದ್ದು ಎಷ್ಟಿದೆ ಅಂತ ಹೇಳುವಾಗ ನಾವೇನು ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ. ಸಂಪುಟ ಪುನರಚನೆ ಚರ್ಚೆ ಮತ್ತೆ ಬಂದಿದೆ ಸರ್. ದಸರಾ ಬಳಿಕ ಯಾರಿಗೆಲ್ಲ ಅವಕಾಶ ವಂಚನೆ ಆಗಿದೆಯೋ ಅವ್ರಿಗೆಲ್ಲ ಕೆಲವರಿಗೆ 8 ರಿಂದ 10 ಜನ ಭರ್ತಿ ಮಾಡ್ಕೋತಾರೆ ಅನ್ನೋದು ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೀವು ಆಕಾಂಕ್ಷಿನ ಸರ್ ಹೆಂಗೆ ಡಿಮ್ಯಾಂಡ್ ಇಟ್ಟಿದ್ದೀರಾ? ನನಗೆ ಡಿಮಾಂಡ್, ನಾನು ಯಾವತ್ತು ಕರಾರು ಕಂಡೀಷನ್ಗಳು ಹಿಂದೆ 20 ವರ್ಷದಲ್ಲಿನೂ ಕೂಡ ಯಾವತ್ತೂ ನಾನು ಮಾಡಿಲ್ಲ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವು ಬದ್ದಿರ್ತೀವಿ. ಮತ್ತು ಅದರ ಜೊತೆಗೆ ಹೈಕಮಾಂಡ್ ಇರುತ್ತೆ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಏನು ನಿಲುವು ತಗೋತಾರೋ ಆ ನಿಲುವಿಗೆ ನಾವು ಬದ್ಧ. ನಿಮಗೆ ಕರ್ಕೊಂಡು ಬಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ ನಿಮ್ಮ ಕಡೆಯಿಂದ. ಚರ್ಚೆ ಎಲ್ಲವೂ ನಡೀತಾವೆ ಬಿಡಿ. ನಾನೇನು ಚರ್ಚೆ ಮಾಡಿದ್ದೀನಿ? ನಾನು ಮಾಡಿಲ್ಲಲ್ಲ. ನನ್ನ ಕರೆತಂದರು ಮಂತ್ರಿ ಮಾಡಲಿಲ್ಲ ಅಂತ ನಾನೇನು ಹೇಳಿಲ್ಲಲ್ಲ. ಮತ್ತು ನಾನು ಯಾವ ಕರಾರ್ ಮೇಗನೂ ಬಂದಿಲ್ಲಲ್ಲ. BJPಯವರು ನನ್ನ ಮೇಲೆ ಅಸೂಯೆ ಭಾವನೆಯಿಂದ ನನ್ನನ್ನು ಹಿನ್ನಡೆ ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ, ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾನು ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಕಾಂಗ್ರೆಸ್ ಪಕ್ಷ ಸೇರಿದ ತಕ್ಷಣ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕ್ಷೇತ್ರದ ಜನ ಆಶೀರ್ವಾದ ಮಾಡಿ ಸ್ಟೇಟದಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೀಡ್ ಆರಿಸಿಕೊಡುವಂಥ ಕೆಲಸ ಕ್ಷೇತ್ರದ ಜನ, ಯಾರ್ಯಾರಿಗೆ ಏನೇನು ಸಂದೇಶ ಕಳಿಸ್ಬೇಕು ಆ ಸಂದೇಶ ನಮ್ಮ ಕ್ಷೇತ್ರದ ಜನ ಕಳಿಸ್ಕೊಟ್ಟಿದ್ದಾರೆ. ಕೊಟ್ಟರೆ ನಿಭಾಯಿಸ್ತೀರಾ? ನಾನೇನು ಹೊಸದಾಗಿ ಆಗ್ತಾ ಇಲ್ಲಲ್ಲ.